ಬೋಧಿಸುತ್ತ ಜನರ ವೇದಾಮತಿ ಕೆಟ್ಟಿಸಿರುವ ಸಾಧುನಿಗೆ ಮಣಿವೆನು, ಸಾಧುನಿಗೆ ಮಣಿವೆನು. ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋ ಮನ ಮುನಗಿಸುವ ಸುಜನರ್ಗೆ ನಿತ್ಯ ನಮಿಸುವೆನು, ಸುಜನರ್ಗೆ ನಿತ್ಯ ನಮಿಸುವೆನು. ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿ ಸಿದ್ಧ ಸಿದ್ಧಾರೂಢರಿಗೆ ನತನಪೇ, ಸಿದ್ಧಾರೂಢರಿಗೆ ನತನಪೇ. ಬಾಳ ಬಲವೇನಾಂತ ಕೇಸರಿ ಬಾಳ ಗರ್ಜನೆ ಕೇಳ್ಬತನಕ ಬಾಳ ಕೂಗುತ್ತಲಿರ್ಪಣಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 2ನೇ ಅಧ್ಯಾಯದ 27ನೇ ನುಡಿ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಉಪದೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಅರ್ಜುನ ಜಗತ್ತಿನ ನೇಮ ಹೇಗಿದೆ ಅಂದರೆ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರಿಗೆ ಮರಣ ನಿಶ್ಚಿತ, ಹಾಗೆಯೇ ಮರಣ ಹೊಂದಿದವರಿಗೆ ಜನ್ಮ ನಿಶ್ಚಿತ. ಇದರಾಗ ಯಾವ ಸಂಶಯ ಇಲ್ಲ. ಹುಟ್ಟಿದವರು ಸಾಯಬೇಕು, ಸತ್ತವರು ಹುಟ್ಟಲೇಬೇಕು, ಕಟ್ಟಿದ್ದು ಒಂದು ದಿನ ಅದು ಬೀಳಲೇಬೇಕು ಅಂತ ಅನುಭವಕ್ಕೆ ಸಿದ್ಧವಾದ ಮಾತು. ಹಾಗಾಗಿ ಇದರಿಂದಲೂ ಸಹ ಉಪಾಯವನ್ನೇ ಕಾಣದೆ ಈ ವಿಷಯಕ್ಕೆ ನೀನು ಚಿಂತಿಸಲು ಅರ್ಥಾತ್ ಯೋಚಿಸಲು ಯಾವ ಕಾರಣದಿಂದಲೂ ಯೋಗ್ಯವಲ್ಲ ಅಂದರು.
ಯೋಗ್ಯವಲ್ಲದ ಮಾತು ಅಂತ. ಅರ್ಥಾತ್ ಯೋಗ್ಯ ಅಲ್ಲ ಅಂದ್ರೆ ಏನು, ಹುರುಳಿಲ್ಲದ ಮಾತು ಅಂತ, ಮಿಥ್ಯವಾದ ಮಾತು ಅಂತ. ಹಾಗಾಗಿ ಕಾರಣ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನಿ ಏವ ತತ್ರಕ ಪರಿದೇವನ ಅಂತ. ಅಂದರೆ ಈ ಕಾಣುವಂಥ ಯಾವ ಭೀಷ್ಮಾದಿಗಳ ಶರೀರ ಮತ್ತು ಆಚಾರ್ಯರ ಶರೀರ, ಬಂಧು ಬಾಂಧವರ ಶರೀರ, ಮಿತ್ರ ಕಳತ್ರರ ಶರೀರ ಇವೆಲ್ಲವೂ ಹೇಗೆ ಹುಟ್ಟ್ಯಾವಂದರೆ ಮಾಯಾಮಯವಾದ್ದರಿಂದ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ, ಇವು ಅವ್ಯಕ್ತವಾಗಿದ್ದು ಭೂತಾದಿಗಳಿಂದ ವ್ಯಕ್ತವಾಗಿ ಕಾಣ್ತವಿಲ್ಲ. ಎದರಿಂದ ಕಾಣ್ತಾವಂದರೆ ಕಾರಣ ಮಾಯಾಮಯವಾದ್ದರಿಂದ, ಪಂಚಮಹಾಭೂತಗಳಿಂದ ಮಾಯಾಮಯವಾದ್ದರಿಂದ ಇವು ಅನಿತ್ಯವಾಗಿವೆ. ಕಾರಣ ಏನು? ಈಗ ತೋರಿತಂದರೆ ನಂತರ ತೋರೋದಿಲ್ಲ, ಇದಕ್ಕೆ ಮಾಯಾಮಯ ಅಂದರು. ಮಾಯ ಅಂತ ಯಾವ್ದಕ್ಕೆ ಅನ್ನಬೇಕು ಅಂದರೆ ಶಾಸ್ತ್ರದಲ್ಲಿ ಈಗ ಏನು ತೋರ್ತದ ನಂತರದಲ್ಲಿ ಅದು ಇಲ್ಲದಂಗೆ ಏನು ಆಗ್ತದ ಅದಕ್ಕೆ ಮಾಯ ಅಂತ ಕರೆದಾರ. ಹಾಗಾಗಿ ಈ ಒಂದು ಎಲ್ಲ ಪ್ರಾಣಿಗಳು ಹುಟ್ಟಿವಲ್ಲ ಜಗತ್ತಿನಲ್ಲಿ, ಹುಟ್ಟುವುದಕ್ಕಿಂತ ಮುಂಚೆ ಅಗೋಚರವಾಗಿದ್ದು. ಭೀಷ್ಮ ಕಾಣಲಿಲ್ಲ, ದ್ರೋಣ ಕಾಣಲಿಲ್ಲ, ಕೃಪಾಚಾರ್ಯ ಕಾಣಲಿಲ್ಲ, ದಾಯಾದಿಗಳು ಕಾಣಲಿಲ್ಲ. ಯಾರು ಕಂಡ್ರು ನಿನಗ? ಕಂಡಿಲ್ಲಲ್ಲ. ಇದು ಎಲ್ಲಿದ್ದವು ಇವು? ಕಂಡಿಲ್ಲ ಅಂದರೆ ಇಲ್ಲ ಅಂತ. ಇಲ್ಲದ್ದು ಕಾಣ್ತದಲ್ಲ ಈಗ. ಮತ್ತು ಕಾಣ್ತಾವಂದರೆ ಮೊದಲು ಎಲ್ಲಿಯಾದ್ರೂ ಇರಬೇಕಲ್ಲ ಅವು. ಮೊದಲು ಅವ್ಯಕ್ತವಾಗಿ ಅಂದರೆ ಅಗೋಚರವಾಗಿದ್ದವು. ಆ ಶರೀರಗಳೇ ಮರಣ ನಂತರ ಸಹ ಅಗೋಚರವಾಗುವು. ಮೊದಲು ಅಗೋಚರ ಇದ್ದಿಲ್ಲ. ಭೀಷ್ಮ ದ್ರೋಣ ಶರೀರ ಇದ್ವೇನೋ? ಇದ್ದಿಲ್ಲ. ಸತ್ತ ನಂತರ ಇರ್ತವೇನೋ? ಇರೋದಿಲ್ಲ. ಅಂದರೆ ಯಾವಾಗ ತೋರುತ್ತವಂದರೆ ಕೇವಲ ಮಧ್ಯಕಾಲದಲ್ಲಿ ತೋರುವವು, ಗೋಚರವಾಗುವವು. ಅಂದರೆ ನಮ್ಮ ಶರೀರ ಆದರೂ ಕೂಡ ಮೊದಲು ಇತ್ತೇನೋದು? ಇದ್ದಿಲ್ಲ. ಸತ್ತ ನಂತರ ಮರಣಾನಂತರ ಈ ಶರೀರ ಇರ್ತದೇನೋ? ಇರೋದಿಲ್ಲ. ಈಗ ಆದಲ್ರಿ ಅಂದರೆ ಮಧ್ಯಕಾಲದಲ್ಲಿ ಅಂತ. ಅದಕ್ಕೆ ಇಂಥ ಸ್ಥಿತಿಯಲ್ಲಿ ನೀನು ದುಃಖಿಸಬೇಕೇ ಅರ್ಜುನ? ನೀನು ದುಃಖ ಮಾಡ್ತಾರೇನು? ಮಾಡಬಾರದು ಅಂತ ಅರ್ಥ. ಯಾಕೆ ಮಾಡಬಾರದು ಅಂದರೆ ಮೊದಲೇ ಹೇಳ್ಯಾರ, ಇದು ಆತ್ಮ ಅನ್ನುವಂಥದ್ದು ಹೇಗಿದೆ, ಅದು ದಹಿಸುವುದು ಅಲ್ಲ, ತೋಯುವುದು ಅಲ್ಲ, ಒಣಗುವುದು ಅಲ್ಲ. ಖಡ್ಗ ಅಸ್ತ್ರ ಶಸ್ತ್ರಗಳಿಗೆ ಅದು ಒಂದು ವಸ್ತುವಲ್ಲ. ಅದು ಒಂದು ವಸ್ತು ಆಗಿದ್ರೆ ಅದು ತೊಯ್ಯಬಹುದು, ಒಣಗಬಹುದು, ಸುಡಬಹುದು, ಏನಾರು ಆಗ್ತದೆ. ಅದು ಕಾಣದೇ ಇಲ್ಲಂತ, ಅಗೋಚರವಾಗಿ ಅಂತ. ಅಗೋಚರ ಅಂದರೆ ಕಾಣದೇ ಇಲ್ಲ ಅಂತ. ಅರ್ಜುನ ಕಾಣುವುದನ್ನು ಅದು ಸ್ಥೂಲವಾಗಿರಲಿ, ಸೂಕ್ಷ್ಮವಾಗಿರಲಿ, ಅತಿ ಸೂಕ್ಷ್ಮವಾಗಿರಲಿ, ಅತ್ಯಂತ ಸೂಕ್ಷ್ಮವಾಗಿರಲಿ, ಆದರೂ ಕೂಡ ಒಂದಿಲ್ಲ ಒಂದು ಕಡೆ ಗೋಚರ ಆಗ್ತವಂದರೆ ಅವುಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಕಾಣ್ತದಂದರೆ ನಾಶ ಮಾಡಕ್ಕೆ ಬರ್ತದೆ. ಕಾಣೋದು ಇಲ್ಲ ಅಂತಂದಮೇಲೆ ನಾಶ ಹೆಂಗೆ ಮಾಡ್ತಂತ. ಹಾಗಾಗಿ ಅವರ ಸ್ವರೂಪವನ್ನು ಎಲ್ಲ ಯುದ್ಧರಂಗದ ಮಧ್ಯದಲ್ಲಿ ಹೇಳಿ
ಇದಕ್ಕಾಗಿ ನೀನು ಯೋಚನೆ ಮಾಡಬಾರದು. ಯಾಕಂದರೆ ಈ ಜೀವ ಹೇಗಿದ್ದಾನಂದರೆ 100 ಅಂತ ಬರ್ತಾರಲ್ಲ, 100 ವಾಲಾಗ್ರ. ವಾಲಾಗ್ರ ಅಂದರೆ ಒಂದು ಕೂದಲಿನ ಕೊನೆ ಭಾಗದಲ್ಲಿ 100 ಭಾಗವನ್ನು ಮಾಡಿದರೆ ಒಂದು ಭಾಗಕ್ಕೆ ಎಷ್ಟು ಸಮ ಅಷ್ಟಾದಂತ ಹೇಳಿದರು. ಸ್ವರೂಪ ಅಂದರೆ ಕಾಣ್ತದಂತ ಅರ್ಥ ಮಾಡ್ತಾರೋ, ಕಾಣೋದಿಲ್ಲ ಅಂತ ಅರ್ಥ, ಅಗೋಚರ ಅಂತಲೇ ಅರ್ಥ. ಹಾಗಾಗಿ ಇಂಥ ಸ್ಥಿತಿಯಲ್ಲಿ ನೀನು ದುಃಖವನ್ನು ಪಡಬಾರದು, ಬಹಳ ಯೋಚನೆಯನ್ನು ಕೂಡ ಮಾಡಬಾರದು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಆಶ್ಚರ್ಯವತ ವದತಿ ತತ ಏವಚ ಅನ್ಯ ಆಶ್ಚರ್ಯವಚ್ಚ ಏನಂ ಅನ್ಯ ಶೃಣೋತಿ ಶ್ರುತ್ವಾ ಅಪಿ ಏನಂ ವೇದ ನ ಚ ಏವ ಕಶ್ಚಿತ ಅಂತ. ಇಲ್ಲಿ ಇನ್ನೊಂದು ಮಾತಿನಲ್ಲಿ ಖಚಿತ ಅಂದರೆ ಒಬ್ಬ ನಿಶ್ಚಯವನ್ನು ಮಾಡಿಕೊಂಡಂಥ ಒಬ್ಬ ಮಹಾಪುರುಷ. ಆ ಮಹಾಪುರುಷ ಈ ಆತ್ಮನನ್ನು ಆಶ್ಚರ್ಯವೆಂಬಂತೆ ನೋಡುತ್ತಾನೆ. ಆತ್ಮನನ್ನು ಹೇಗೆ ನೋಡುತ್ತಾನೆಂದರೆ ಆಶ್ಚರ್ಯ ಪಡುವಂತೆ. ಯಾವಾಗ ಆಶ್ಚರ್ಯ ಪಡ್ತೀವಿ ಅಂದರೆ ಅದು ತಾನು ಕಣ್ಣಿಗೆ ಕಾಣದೇ ಇದ್ದು ಇಂದ್ರಿಯಾದಿಗಳಿಗೆ ಅಗೋಚರವಾಗಿದ್ದು ಎಲ್ಲ ಭೂತಾದಿಗಳಿಗೆ ಇಂದ್ರಿಯಾದಿಗಳನ್ನು ಅವ ಮಾಡುವಂಥ ವ್ಯವಹಾರಗಳನ್ನ ನೋಡಿದಾಗ ಅದು ಆಶ್ಚರ್ಯ ಆಗ್ತದಿಲ್ಲ, ಆಶ್ಚರ್ಯ ಪಡಂಗೆ ಮಾಡ್ಯದ. ಹಾಗಾಗಿ ಏ ಅರ್ಜುನ, ಈ ಆತ್ಮತತ್ವವು ಬಹಳ ಗಹನವಾಗಿದೆ ಅಂದರು. ಬಹಳ ಗಹನ ಅಂದರೆ ಆಶ್ಚರ್ಯ, ಗಾಂಭೀರ್ಯದಿಂದಾದ ಕಾರಣ ಇಲ್ಲಿ ಮಹಾಪುರುಷನು ಆಶ್ಚರ್ಯವೆಂಬಂತೆ ಇವನ ತತ್ವಾರ್ಥವನ್ನು ಹೇಳುತ್ತಾನೆ. ಯಾರಿಗೆ ಹೇಳ್ತಾರಂದರೆ ಮಹಾಪುರುಷರೇ ಇದರ ತತ್ವವನ್ನು ಹೇಳಬಲ್ಲವರೇ ವಿನಃ ಬೇರೆಯವರಿಂದ ಹೇಳಲಿಕ್ಕೆ ಅಸಾಧ್ಯವಾದದ್ದು. ಹಾಗಾಗಿ ಅನ್ಯ ಅಂದರೆ ಇಂಥ ಒಬ್ಬ ಮಹಾಪುರುಷನನ್ನು ಬಿಟ್ಟು ಮತ್ತೊಬ್ಬನು ಈ ಆತ್ಮನನ್ನು ಆಶ್ಚರ್ಯವೋ ಎಂಬಂತೆ ಕೇಳುತ್ತಾನೆ. ಹೇಳುವವನೋ ಎಲ್ಲೋ ಒಬ್ಬ ಅಂಥದ್ದನ್ನು ಆಶ್ಚರ್ಯ ಪಡುವಂತೆ ಕೇಳುವವನು ಒಬ್ಬ. ಬಹಳ ಮಂದಿ ಹೇಳೋರು ಇಲ್ಲ, ಹೇಳಿದ್ರು ಕೂಡ ಬಹಳ ಮಂದಿ ಕೇಳೋರಿಲ್ಲ, ಎಲ್ಲೋ ಒಬ್ಬೊಬ್ಬ ಅಂದರು. ಹಾಗೆ ಬೇರೊಬ್ಬನು ಕೇಳಿಯೂ ಸಹ ಈ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಕೇಳಿದ್ರು ಕೂಡ ಎಲ್ಲೋ ಒಬ್ಬ ಆಶ್ಚರ್ಯ ಪಡುವಂತೆ ತಿಳಿದುಕೊಳ್ಳುತ್ತಾನೆ, ಇನ್ನೊಬ್ಬನು ಕೇಳಿ ಹಾಸಿಗೆಯಲ್ಲಿ ಮಲಗುತ್ತಾನೆ. ಕೇಳೋದು ಯಾಕೆ ಎಷ್ಟೊತ್ತು ಕುಂತಿದ್ದೆ, ನಿದ್ದೆ ಬರಲ್ಲಪ್ಪ, ಅದಕ್ಕೆ ಶಾಸ್ತ್ರ ಕೇಳಕ್ಕೆ ಹೋಗಿದ್ದೆ ಅಂದರೆ ಶಾಸ್ತ್ರ ಕೇಳಿ ಏನು ನಿದ್ದೆ ಬರೋ ಸಲುವಾಗಿ ಶಾಸ್ತ್ರ ಕೇಳಿದ್ರೆ ವಿನ ಬುದ್ಧಿ ಬರಲ್ಲಂತ ಶಾಸ್ತ್ರ ಕೇಳಿಲ್ಲ ಅಂತ ಅರ್ಥ ಆಯ್ತಲ್ಲ. ಅದಕ್ಕಾಗಿ ತಾತ ಹೇಳ್ತದ, ತಮ್ಮ ಕೇಳೋರು ಎಲ್ಲರಿಗೂ ಒಂದೇ ಪ್ರಕಾರ ತಿಳ್ಕೊತಾರಂತ ಅರ್ಥ ಮಾಡಂಗಿಲ್ಲ, ಆ ರೀತಿ ಅರ್ಥ ಮಾಡಿ ಹೇಳುವಂಗಿಲ್ಲ. ಮತ್ತು ಯಾರು ಹೇಳಿದ್ರಿ ಶಾಸ್ತ್ರ ಅಂತ ಕೇಳಿದರೆ ನಾವು ಯಾರಿಗೆ ಹೇಳಬೇಕಾಗಿತ್ತೋ ಅವರಿಗೆ ಹೇಳಿವಿ ಅಂತ ಹೇಳ್ತಿದ್ರು. ಇಷ್ಟು ಮಂದಿ ಕೇಳ್ತಾರಲ್ಲ ಅಂದರೆ ಇಷ್ಟು ಮಂದಿ ಕೇಳೋರಿಲ್ಲ ಅಂತಂದಾಗ ಮತ್ತು ಇಷ್ಟೊತ್ತು ಯಾರಿಗೆ ಹೇಳಿದ್ರಿ ನೀವು ಅಂದರೆ ಕೇಳೋರಿಗೆ ಹೇಳಿದೆವು ಅಂದರು. ಕೇಳಿ ಬಿಡೋರಿಗೆ ಹೇಳಿದಂಗೆ ಆಯ್ತು ಅನ್ನೋದು. ಕೇಳಿ ಬಿಟ್ಟವ್ರು ಎಷ್ಟು ಮಂದಿಲ್ಲ,
ಕೇಳಿದವರು ಅಂತ ಯಾರಿಗೆ ಅನ್ನಬೇಕಂದ್ರೆ ಕೇಳಿದಂತೆ ಆಚರಣೆ ನಡೆಯಲ್ಲಿ ಯಾರು ತಂದುಕೊಂಡಾರ ಅವರಿಗೆ ಮಾತ್ರ ಕೇಳಿದವರು ಅನ್ಬೇಕು. ಅದು ಹೇಗೆ ಅಂದರೆ ನಮ್ಮನ್ನು ಹಿಡ್ಕೊಂಡೇ ಹೇಳಬೇಕು, ನಿಮ್ಮನ್ನು ಹಿಡ್ಕೊಂಡೇ ಹೇಳಬೇಕು. ನಮ್ಮನ್ನು ಬಿಟ್ಟಂಥ ಶಾಸ್ತ್ರ ಎಲ್ಲಿ ಹೇಳಿಲ್ಲ, ಹೇಳೋರಿಗೆ ಬಂತು ಕೇಳೋರಿಗೆ ಬಂತು. ಹಾಗಾಗಿ ಅದರಂತೆ ಈ ತತ್ವವನ್ನು ಆಶ್ಚರ್ಯವೆಂಬಂತೆ ವರ್ಣಿಸುತ್ತಾರೆ ಮಹಾಪುರುಷರು, ಯೋಗಿಗಳು. ಆದರೆ ಇದನ್ನು ಅಧಿಕಾರಿ ಪುರುಷನು ಮಾತ್ರ ಇದನ್ನು ಆಶ್ಚರ್ಯವೆಂದೇ ಕೇಳುತ್ತಾನೆ. ಆಶ್ಚರ್ಯ ಪಡುವಂಗ ಅವನು ಹೇಳಬೇಕು, ಆಶ್ಚರ್ಯ ಆಗುವಂಗ ಈತ ಕೇಳಬೇಕು. ಇದು ಯಾರಿಗೆ ಹೇಳಿದರು ಅಂದರೆ ಅಧಿಕಾರಿ ಸಂಬಂಧದಿಂದ ಹೇಳುವುದೇ ವಿನಃ ಅಧಿಕಾರ ಇಲ್ಲದೆ ಸಂಬಂಧ ಇಲ್ಲದೆ ಹೇಳುವುದು ಅಲ್ಲ, ಅದು ತಿಳಿಯುವುದೂ ಅಲ್ಲ ಅಂತ ಅರ್ಥ ಮಾಡಿದರು. ಹೀಗೆ ಕೆಲವರು ಕೇಳಿಯೂ ಸಹ ಇದನ್ನು ತಿಳಿದುಕೊಳ್ಳಲಾರರು. ತಿಳಿತೇನವರಿಗೆ ಇಲ್ಲ. ಹಾಗೆ ಇಲ್ಲಿ ಮಹಾತ್ಮರು ಈ ತತ್ವದ ಬಗ್ಗೆ ಹೇಗೆ ಹೇಳ್ತಾರಂದ್ರೆ, ದೇಹೇ ನಿತ್ಯಂ ಅವಧ್ಯ ಅಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಸೋಚತು ಮಹರ್ಷಿ ಅಂತ ಮುಂದಿನ ಶ್ಲೋಕದಲ್ಲಿ. ಎಲೈ ಅರ್ಜುನ, ಇಲ್ಲಿವರೆಗೆ ಹೇಳಿದಂಥ ಆತ್ಮನು ಎಲ್ಲಿ ಆನಂತ ನೀನು ನೋಡ್ಲಿಕ್ಕೆ ಹೋಗಬೇಡ. ಎಲ್ಲಿ ಆನ ಪರಮಾತ್ಮ, ಎಲ್ಲಿ ಆನು ಬಲ್ಲಂತ ಮಹಾತ್ಮರ ಬದಿಯಲ್ಲೇ ಆನ. ಅದರಂತೆ ಈ ಆತ್ಮನು ಒಬ್ಬರ ಶರೀರದಲ್ಲಿ ಅಲ್ಲ, ಎಲ್ಲರ ಶರೀರದಲ್ಲಿ ಯಾವಾಗಲೂ ಅವಧ್ಯನಾಗಿದ್ದಾನೆ. ಅಂದರೆ ಇಲ್ಲಿ ಎಲ್ಲರ ದೇಹದಲ್ಲಿ ಸರ್ವಸ್ವ ಭಾರತ. ಆತ್ಮ ಹೇಗಿದೆ ಅಂದರೆ ಎಲ್ಲರ ದೇಹದಲ್ಲಿ ಸಮ. ಆತ್ಮ ಸಮಾದ, ದೇಹ ವಿಷಮಾದ. ಅದಕ್ಕೆ ವಿಷಮ ಸಂಸಾರ ಅಂದರಲ್ಲಿ. ಆ ಕಡೆ ಹೋಗಂಗಿಲ್ಲ. ಇದು ವಿಷಮ ಅದಿಲ್ಲ, ಜನನ ಮರಣ ವಿಷಮಾದ. ಯಾಕೆ ವಿಷಮ ಅಂದರೆ ಜನನ ಕಾರಣದ ಜನನ ಕ್ರಿಯೆಯಲ್ಲಿ ಮರಣ ಇಲ್ಲ, ಮರಣ ಕಾಲದಲ್ಲಿ ಜನನ ಇಲ್ಲ. ಜನನ ಕಾಲದಲ್ಲಿ ಮರಣ ಆದೇನು, ಮರಣ ಕಾಲದಲ್ಲಿ ಜನನ ಆದೇನು ಅಂದರೆ ವಿಷಮ ಆಯ್ತಿಲ್ಲಿದು. ಜನನ ಆಗುವುದು ಬೇರೆ, ಮರಣ ಆಗುವುದು ಬೇರೆ. ಒಂದು ಕ್ಷಣನ ಬದುಕಲಿ, 5 ನಿಮಿಷ ಬದುಕಲಿ, 500 ವರ್ಷ ಬದುಕಲಿ, ಆ ಪ್ರಶ್ನೆ ಬೇರೆ. ಹುಟ್ಟುವಾಗ ಮರಣ ಇಲ್ಲ, ಮರಣ ಕಾಲದಲ್ಲಿ ಹುಟ್ಟುವುದಿಲ್ಲ. ವಿಷಮ. ಇಂಥ ವಿಷಮವಾದ ಶರೀರದ ಎಲ್ಲ ಶರೀರ ವಿಷಮ. ನನ್ನ ಶರೀರ ವಿಷಮ, ನಿಮ್ಮ ಶರೀರ ವಿಷಮ. ಹೀಗಾಗಿ ಆದುದರಿಂದಲೇ ತಸ್ಮಾತ್ ಸರ್ವಾಣಿ ಅಂದರೆ ಈ ಎಲ್ಲ ಜೀವಿಗಳಿಗೋಸ್ಕರ ನೀನು ಶೋಕ ಪಡುವುದು ಯೋಗ್ಯವಲ್ಲ. ಯಾಕೆ ನೀ ದುಃಖ ಪಡ್ತಪ್ಪ? ಎಲ್ಲರ ಶರೀರದಲ್ಲಿ ಮತ್ತು ಅಲ್ಲಿ ಆದ, ಇಲ್ಲಿಲ್ಲ, ನನ್ನಲ್ಲಿ ಆದ, ಅವರಲ್ಲಿ ಇಲ್ಲ ಅನ್ನಂಗಿಲ್ಲ. ಅದು ಹೇಗಿದೆ ಅಂದರೆ ಅದು ಸಮ ಇದೆ. ನಿನ್ನ ದೇಹದಲ್ಲಿ ಸಮ ಅದ. ಯಾಕಂದ್ರೆ ನಿನ್ನ ದೇಹದಲ್ಲಿ ಇದ್ದದ್ದೇ ನನ್ನ ದೇಹದಲ್ಲಿ ಅದ. ಅಣುರೇಣು ತೃಣಕಾಷ್ಟದಲ್ಲಿ ನೀನು ಇರುಪೆ. ನೀನು ಎಲ್ಲಿದ್ದಿ? ಅಣುರೇಣು ಕಲ್ಲು ಕಟ್ಟೆಯಿಂದ ಪ್ರಾರಂಭ ಮಾಡಿ 14 ಲೋಕದ ಜೀವಿಗಳೇನಾರ ಎಲ್ಲ ಜೀವಿಗಳಲ್ಲಿ ಹೇಗಿದ್ದಿ? ವಿಷಮವಾಗಿಲ್ಲ, ಸಮವಾಗಿದ್ದಿ. ಸಮವಾಗಿದ್ದಲ್ಲ. ಆ ಕಾರಣ ನೀನು ಇದ್ದದ್ದನ್ನು ನೋಡಿ ಆನಂದ ಪಡಬೇಕು ವಿನಃ ಇಲ್ಲದ್ದನ್ನು ನೋಡಿ ಶೋಕ ಪಡುವುದು ಯೋಗ್ಯವಲ್ಲ. ನಾವು ಇಲ್ಲದ್ದನ್ನು ನೋಡಿ ದುಃಖ ಪಡ್ತೀವಿಲ್ಲ, ಇರಲಾರ್ದನ್ನು ನೋಡಿ ದುಃಖ ಪಡ್ತೇವೆ. ಇದ್ದದ್ದನ್ನು ನೋಡಿ ಆನಂದ ಪಡಬೇಕಿಲ್ಲ.
ಆದರೆ ನಮ್ಮ ಭ್ರಾಂತಿ ಏನದ, ನಮ್ಮ ಅಜ್ಞಾನ ಏನದ, ಇರುವುದನ್ನು ನೋಡಿ ಆನಂದ ಪಡುವುದನ್ನು ಬಿಟ್ಟು ಇಲ್ಲದನ್ನು ನೋಡಿ ದುಃಖ ಪಡುವುದೇ ಜೀವಿಗಳ ಸಂಸ್ಕಾರ ಆಗ್ಯದ. ಇದೇ ದುಃಖಕ್ಕೆ ಕಾರಣ ಆಗ್ಯದ. ದುಃಖಕ್ಕೆ ಕಾರಣ ಯಾವುದು ಇದೆ ಅಲ್ಲ. ಇದು ಎಷ್ಟು ಮಂದಿಗೆ ಆಗ್ಯದ ಅಂದರೆ, ಯಾವ ಮಹಾಪುರುಷರನ್ನ ಮಹಾತ್ಮರು, ಶರಣ ಸಂತರು, ಯೋಗಿಗಳು, ಜ್ಞಾನಿಗಳು, ಋಷಿಮುನಿಗಳು ಏನು ತಿಳ್ಕೊಂಡು ಹೋಗ್ಯಾರ, ಅವರೆಲ್ಲರನ್ನ ಬಿಟ್ಟು ನೋಡಿದರೆ ಎಲ್ಲರಿಗೂ ಅದೇ ದುಃಖ ನೋಡ್ರಿ, ಅದೇ ದುಃಖ. ಸ್ವಲ್ಪ ಉತ್ತಮ ಯಾರಿಗೇನಂದರೆ, ಜ್ಞಾನಿಗಳಂತೂ ಸರಿ ಉತ್ತಮರು. ಮಧ್ಯಮರು ಯಾರಂದರೆ, ಇಂಥ ಆಶ್ಚರ್ಯವಾದ ನಮ್ಮ ತತ್ವವನ್ನು ತಿಳಿದುಕೊಂಡು ಆಚರಣೆಯಲ್ಲಿ ತಂದುಕೊಳ್ಳೋ ಪ್ರಯತ್ನ ಯಾರು ಮಾಡಕತ್ತಾರ ಅವರು ಮಧ್ಯಮರು ನೋಡಿ. ಅವ್ರಿಗಿಷ್ಟು ದುಃಖ ಆಗೋದಿಲ್ಲ. ಕ್ಷಣಕಾಲ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಅದು ಮತ್ತೆ ಹೋಗ್ತದೆ. ಆದರೆ ಯಾವ ಚರ್ಮದ ಮೇಲೆ ಗಾಯ ಆದಂಗೆ ಅವ್ರಿಗೆ ಆಗೋದಿಲ್ಲ ಪರಿಣಾಮ. ಜೀವನದಲ್ಲಿ ಕ್ಷಣಿಕ ಆಗ್ತದೆ. ಅಲ್ಲಿ 3-4 ಥರ ಗಾಯಗಳಂತೂ ಬರ್ದಾರ. ಕೆಲವು ಸಲ ಹುಸುಕಂತಿರ್ತದೆ, ಹುಸುಕಿನಲ್ಲಿ ಅಕ್ಷರವನ್ನು ಹಿಂಗೆ ಬರಿತೀವಿ ಹುಡುಗರು, ಗೆರೆ ಹಾಕ್ತಾರೆ. ಗಾಳಿ ಬಿಟ್ಟ ತಕ್ಷಣ ಆ ಗೆರೆ ಎಲ್ಲ ಹೋಗಿ ಮುಚ್ಚಿ ಹೋಗ್ತಾವೆ. ಮತ್ತೆ ಹೆಂಗಿದ್ದು ಹೆಂಗಿರ್ತದೆ, ಹೌದಿಲ್ಲ? ಭಾಳ ತಿರಂಗಿಲ್ಲ. ಇನ್ನು ಕೆಲವು ಮಂದಿಗೆ ನೀರಿನಲ್ಲಿ ಬರೆ ಹಿಡ್ದಂಗೆ ಇರ್ತದೆ. ಇನ್ನು ಕೆಲವು ಮಂದಿಗೆ ಕಲ್ಲಿನಲ್ಲಿ ಬರೆ ಹಿಡ್ದಂಗೆ ಇರ್ತದೆ. ಕಲ್ಲಿನಲ್ಲಿ ಇದ್ರಾಗ ಇನ್ನೂ ಕೆಲವರಿಗೆ ಚರ್ಮದ ಮೇಲೆ ಸುಟ್ಟ ಗಾಯ ಇದ್ದಂಗೆ ಇರ್ತದೆ. 4 ಪ್ರಕಾರ ಅಂತ. ಉತ್ತಮರು ಯಾರು ಅಂದರೆ, ನೀರಿನ ಮೇಲೆ ಬರೆ ಹಿಡದಂತೆ. ಮುಂದೆ ಗೆರೆ ಕಾಣ್ತದ, ನೋಡಿದ್ರಾಗ ಅದು ಗೆರೆ ಇಲ್ದಂಗೆ ಆಗ್ತದೆ ನೀರಿನ ಮೇಲೆ. ಅಂದರೆ ತಕ್ಷಣದಲ್ಲೇ ಹೋಗ್ತಾವ್ರಿಗೆ, ತೋರಂಗಿಲ್ಲ ಅಂತಲ್ಲ, ತಕ್ಷಣದಲ್ಲಿ ಆ ಗೆರೆ ಮಾಯ ಆದಂಗೆ ಅವರಿಗೆ ಅಜ್ಞಾನ ಎಲ್ಲ ಮಾಯ ಮಾಡ್ಕೊಂತಾರೆ. ಇನ್ನು ಉಳಿದು ಬಿಡನು ಸುಟ್ಟ ಗಾಯ ಏನದಲ್ಲ, ಅದ್ರ ಮೇಲೆ ಬರ ಹಿಡಿದು ಚರ್ಮದ ಮೇಲೆ ಅಂದರೆ ಅದು ಮಾಯೋದಿಲ್ಲ. ಕಲ್ಲಿನ ಮೇಲೆ ಅಕ್ಷರ ಬರೆದ್ರೆ ಕಾಲಾಂತರದಲ್ಲಿ ಅವು ಕೂಡ ಹೋಗ್ತಾವೆ, ನಾಶ ಆಗ್ತಾವೆ. ಬಹಳ ದಿನ ಹೋದಂಗೆಲ್ಲ ಅಕ್ಷರ ಕೂಡ ನಾಶ ಆಗ್ತಾವೆ, ಕಾಣ್ಲಾರ್ದಂಗೆ ಆಗ್ತಾವೆ. ಅದು ಸುಟ್ಟ ಗಾಯ ಮಾತ್ರ ಸತ್ರು ಕೂಡ ಜನ್ಮಾಂತರದಲ್ಲಿ ಚರ್ಮಕ್ಕೆ ಕಾಣ್ತದೆ ನೋಡ್ರಿ. ಅದು ಅಳಿಸೋತದೇನು? ಅಂಥ ಜನನಾರ ಅವರೇ ಬಹಳ ಮಂದಿ ಇರೋದು. ಕೆಲವು ಮಂದಿ ಹುಸಿಕಿನಲ್ಲಿ ಬರೆ ಹಿಡ್ದಂಗೆ, ಉತ್ತಮರಾದವರು ನೀರಿನಲ್ಲಿ ಗೆರೆ ಹಿಡ್ದಂಗೆ, ಅವರಲ್ಲಿ ಬಹಳ ತಿರಂಗಿಲ್ಲ, ಬಂತು ಈ ಕಡೆ ಹೋಯಿತು ಅಂತ. ಆ ಕಾರಣದಿಂದ ಇಲ್ಲಿ ಮಹಾತ್ಮರು, ನೀನು ಯಾವ ರೀತಿ ವಿಚಾರ ಮಾಡಿದರೂ ಶೋಕ ಮಾಡುವುದು ಯೋಗ್ಯವಲ್ಲ ಅಂದರು. ದುಃಖ ಪಡುವುದು ಯೋಗ್ಯನೇ ಅಲ್ಲ ಅದು. ಕಾರಣ ಸ್ವಧರ್ಮ ಅಪಿ ಚ ಅವ್ಯಕ್ತೇನ ವಿಕಂಪಿತಂ ಅಹರ್ಷಿ ಧರ್ಮಾತ್ ಹಿ ಯುದ್ಧಾತ್ ಶ್ರೇಯ ಅನ್ಯತಾ ಕ್ಷತ್ರಿಯಸ್ಯ ನ ವಿದ್ಯತೆ. ಇಲ್ಲಿ ನಿನ್ನ ಸ್ವಧರ್ಮವನ್ನು ಗಮನಿಸು, ನೀನು ಭಯಪಡುವುದು ಯೋಗ್ಯವಲ್ಲ. ಇವೆಲ್ಲ ಬಿಡೋಣ. ನಿನ್ನ ಸ್ವಧರ್ಮ ಅಂತಾವಲ್ಲ, ವರ್ಣ ಆಶ್ರಮ ಧರ್ಮ ಅಂತಾವ, ಅವಿಲ್ಲವು. ಅದರ ಪ್ರಕಾರ ನೋಡಿದರೂ ಕೂಡ ನಿನ್ನ ಸ್ವಧರ್ಮವನ್ನಾದರೂ ಕೂಡ ವಿಚಾರ ಮಾಡಿ ನೋಡು. ಕ್ಷತ್ರಿಯನ ಧರ್ಮ ಏನದ? ಯಾರು ಯುದ್ಧಕ್ಕೆ ಆಹ್ವಾನ ಕೊಡ್ತಾರೆ, ಯುದ್ಧ ಮಾಡಿ
ಜಯವನ್ನು ನೋಡೋದಿಲ್ಲ, ಅಪಜಯವನ್ನು ನೋಡೋದಿಲ್ಲ. ಯುದ್ಧವನ್ನು ಮಾಡುವುದೇ ಅವನ ಧರ್ಮ. ಮಾಡೋದು ನಿನ್ನ ಧರ್ಮ ಅಲ್ಲ. ಹಾಗಾಗಿ ನಿನ್ನ ಸ್ವಧರ್ಮದ ವಿಚಾರ ಮಾಡಿದ್ದಾದರೆ ಅಧರ್ಮವನ್ನು ನಾಶ ಮಾಡಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕಂತ. ಅದು ಕ್ಷತ್ರಿಯ ಅಂದರೂ ಕೂಡ ಯಾವುದಕ್ಕೋಸ್ಕರ ಯುದ್ಧ ಮಾಡಬೇಕಂದ್ರೆ ಧರ್ಮ ರಕ್ಷಣೆಗಾಗಿ. ಅದಾದರೂ ನೋಡು, ಇಲ್ಲಿ ಧರ್ಮ ಅದು ಅಧರ್ಮದ ಜೊತೆ ಯುದ್ಧ ಮಾಡ್ತಿದ್ದು. ಧರ್ಮದ ಜೊತೆ ಯುದ್ಧ ಮಾಡುವುದಲ್ಲ. ಯಾಕಂದ್ರೆ ಅದು ಮಾಡಿದರೆ ನಿನ್ನ ಸ್ವಧರ್ಮಕ್ಕೆ ಅಪಚಾರ ಆಗ್ತದೆ, ಕ್ಷತ್ರಿಯ ಧರ್ಮಕ್ಕೆ ಅಪಮಾನ ಆಗ್ತದೆ, ದೋಷ ಬರ್ತದೆ, ಪಾಪ ಬರ್ತದೆ. ಆದರೆ ಇಲ್ಲಿ ಧರ್ಮಕ್ಕೆ ಅನುಸಾರವಾಗಿ ಸಹ ನೀನು ವಿಚಾರ ಮಾಡಿದರೆ ಭಯ ಪಡಬಾರದು, ದುಃಖ ಪಡಬೇಡ. ಏಕೆಂದರೆ ಕ್ಷತ್ರಿಯನಾದವನಿಗೆ ಧರ್ಮಯುತವಾದ ಯುದ್ಧಕ್ಕಿಂತಲೂ ಉತ್ಕೃಷ್ಟವಾದ ಅಂದರೆ ಅದಕ್ಕಿಂತ ಬೇರೆ ಹೆಚ್ಚಿನ ಮಂಗಳ ಕಾರ್ಯದ ಕರ್ತವ್ಯ ಇಲ್ಲ. ಅಂದರು ಮಂಗಲ, ಶುಭ ಮಂಗಲ ಅವನಿಗೆ, ಯಾರಿಗೆ? ಕ್ಷತ್ರಿಯನಿಗೆ. ಅದಕ್ಕಾಗಿ ಇಂಥ ಧರ್ಮಯುತವಾದ, ಧರ್ಮದಿಂದ ಕೂಡಿದ ಯುದ್ಧಕ್ಕಿಂತಲೂ ಬೇರೆ ಯಾವ ಮಂಗಳಕರವಾದ ಕರ್ತವ್ಯ ಇಲ್ಲ ನಿನಗ. ಇದಕ್ಕಿಂತ ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಯಾವುದು ಇಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವ ಕಾರಣದಿಂದರೆ ಸ್ವಧರ್ಮದ ವಿಚಾರ ಮಾಡಿದಾಗ ಅದು ಕೂಡ ಶ್ರೇಷ್ಠವಾದದ್ದೇ. ಅದಕ್ಕಾಗಿ ಇದನ್ನು ನೀನು ಕಳೆದುಕೊಳ್ಳಬಾರದು, ಕಳ್ಕೋಬಾರದು. ಅವರಿಗೆಲ್ಲ ಬಹಳ ಸಲ ವಿಚಾರ ಆಗ್ಯದ ನೋಡು. ಮಹಾಭಾರತದಲ್ಲಿ ಯಾವ 60,000 ಶಿಷ್ಯರ ಗುರುಗಳಾದ ದುರ್ವಾಸ ಮುನಿಗಳು ಅಪರಾತ್ರಿಯಲ್ಲಿ ಅರಣ್ಯದಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲದ ನೀರು ಕುಡಿದು ಮಲಗುವಂಥ ಮನೆಯಲ್ಲಿ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳಿ ಅವರಲ್ಲಿ ಊಟವನ್ನು ಮಾಡಿಯೇ ಹೋಗಬೇಕು ಅಂತ ಏನು ಹೋದ್ರಲ್ಲ ದುರ್ವಾಸರು, ಆ ಕಥೆ ಅಂತ ಎಲ್ಲರೂ ಕೇಳಿರಿ ನೀವು, ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಆವಾಗ ಭೀಮಸೇನ ಕಾವಲು ಕಾಯ್ತಿದ್ದ. ಈ ಒಂದು ದುರ್ವಾಸ ಮುನಿಗಳ ನುಡಿಯನ್ನು ಕೇಳಿ ಆತನ ಗದ ಕೈಯಲ್ಲೇ ಕುಣಿತಿತ್ತಂತ. ಗದ ಕುಣಿತಿತ್ತು, ಅವನ ಕೈಯಲ್ಲ. ಅಷ್ಟು ಸಿಟ್ಟು ಬಂತು ನೋಡ್ರಿ. ಎಂಥ ಪರೀಕ್ಷೆ ಕಾಲದಲ್ಲಿ ನಾವೇ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಒಬ್ಬನಲ್ಲದೆ 60,000 ಶಿಷ್ಯರ ಒಡಗೂಡಿ ಬಂದಾನಂದ್ರೆ ಇವನಿಗೆ ಬುದ್ಧಿ ಆದ ಇಲ್ಲೋ? ನಾವು ನೀಡಬಹುದೇ, ನೀಡಲಿಕ್ಕೆ ಆಗಬಹುದೇ ಅಂತ ವಿಚಾರಹೀನರೇ ದುರ್ವಾಸರು. ಎಂಥವರು ಈ ರೀತಿ ಬಂದು ಕಾಡ್ತಾರ ನಮಗ ಅಂದರೆ ಅವರ ಜೊತೆ ಯುದ್ಧವನ್ನೇ ಮಾಡಬೇಕು ಅನ್ನುವ ಭಾವ ಒಂದು ಸಲ ಬಂದು ಹೋಯ್ತಂತಾರೆ. ಯಾರಿಗೆ? ಭೀಮನಿಗೆ. ಆವಾಗ 4 ಮಾತುಗಳು ನಡೆದಾಗ ಒಳಗೆ ಇದ್ದಂಥ ಧರ್ಮನಿಗೆ ಈ ಶಬ್ದ ಕಿವಿ ಬೀಳ್ತದೆ. ಅಪರಾತ್ರಿಲಿ ಹೊರಗೆ ಬಂದು ಏನೋ ಭೀಮಸೇನ ಅಂತಾರೆ. ಏನು ನಡೆದದ? ಅಣ್ಣ, ನಮಗ ಒಬ್ಬರು ಇಬ್ಬರು ಅಷ್ಟೇ ವೈರಿಗಳಲ್ಲ, ಕೌರವರಷ್ಟೇ ಕೌರವರ ಆಚಾರ್ಯರು ದ್ರೋಣ ಭೀಷ್ಮ ಅಂತ ಅಷ್ಟೇ ತಿಳ್ಕೊಬೇಡ. ಉಳಿದಂಥ ಎಷ್ಟೋ ಮುನಿಗಳು ತಪಶಕ್ತಿಗಳು ಕೂಡ ಎಲ್ಲರೂ ಕೂಡಿ ನಮ್ಮನ್ನು ನಾಶ ಮಾಡಬೇಕಂತ ಶಪಥ ಮಾಡಿದಂಗೆ ಕಾಣ್ತದ. ಇಂಥ ದುರ್ವಾಸ ಬಂದು ಏನು ಕೇಳಕತ್ತನ, ನೀನಿಷ್ಟು ಕೇಳಂದ. ಆವಾಗ ಧರ್ಮರಾಜ ಅವನ ಧರ್ಮದಿಂದ ವಿನಯದಿಂದ ನಮಿಸಿ ದುರ್ವಾಸ ಮುನಿಗಳಿಗೆ ತಮ್ಮ ಅಪ್ಪಣೆ ಅಂದಾಗ ಮೊದಲು ಭೀಮನಿಗೆ ಹೇಳಿದ ಮಾತನ್ನು ಹೇಳಿದ. ಆವಾಗ ಆತ ಹೇಳ್ದ, ಆಗಲಿ ಅಂದ. ಆಗಲ್ರಪ್ಪ, ತಾವು ಸಂಧ್ಯಾ ವಂದನೆಯನ್ನು ಮಾಡಿ ಬರೋದ್ರೊಳಗಾಗಿ
ಪ್ರಸಾದ ವ್ಯವಸ್ಥೆ ಆಗಿರ್ತದೆ. ದಯವಿಟ್ಟು ಇಂಥ ಪರಿಸ್ಥಿತಿಯಲ್ಲಿ ತಮ್ಮಂಥ ಪರಮಾತ್ಮ ಸ್ವರೂಪಿಗಳು ಬಂದು ಪ್ರಸಾದ ಮಾಡ್ತಾರಂದ್ರೆ ಇದಕ್ಕಿಂತ ಹೆಚ್ಚಿಂದ ಏನಾದ ಭೀಮಂತನ ಇವನಿಗೂ ತಲೆ ಕೆಟ್ಟದಂತ. ಕೊನೆಗೆ ಸಮಾಧಾನ ಮಾಡುವಾಗ ಹೇಳ್ತಾನ, ಇದು ಪರೀಕ್ಷಾ ಕಾಲ ಅದ. ಎಲ್ಲಿ ಪರೀಕ್ಷಾ? ಧರ್ಮ ಎಲ್ಲಿ ಅದ ಅಲ್ಲೇ ಪರೀಕ್ಷೆ ಇರ್ತಾವ ತಮ್ಮ. ನಮಗೆ ಕಷ್ಟ ಕೊಡೋಕೆ ಬಂದಿಲ್ಲ, ನಮ್ಮ ಧರ್ಮವನ್ನು ಪರೀಕ್ಷೆ ಮಾಡೋಕೆ ಭಗವಂತ ಇಷ್ಟೆಲ್ಲ ರೀತಿ ವೇಷವನ್ನು ತೊಟ್ಟಾನ. ಅದಕ್ಕೆ ಭಂಗ ಬರಬಾರದು. ಕಾರಣ ನಾವು ಗೃಹಸ್ಥ ಆಶ್ರಮ ಧರ್ಮದಲ್ಲಿ ಬಂದವರು. ನಮ್ಮದು ಆಶ್ರಮ ಯಾವುದು? ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಧರ್ಮದ ಲಕ್ಷಣಗಳಾವ. ಆ ಪ್ರಕಾರ ಹಸಿದ ಬಂದಂಥ ಯೋಗಿಗೆ ನಾವು ಅನ್ನ ನೀಡಬೇಕಂತ ನಮ್ಮ ಧರ್ಮ ಅದ. ಹಾಗಾಗಿ ಈಗ ಒಂದು ವೇಳೆ ನೀಡದೇ ಇದ್ದರೆ ನಮ್ಮ ಧರ್ಮಕ್ಕೆ ಅಪಚಾರ ಆಗ್ತದೆ. ಅದಕ್ಕೆ ಭೀಮ ಸ್ವಲ್ಪ ಸಮಾಧಾನ ಮಾಡಿಕೋ. ಯಾರು ಬಂದಾರ, ಯಾಕೆ ಬಂದಾರ, ಅವೆಲ್ಲವನ್ನು ಸಮಯೋಚಿತವಾಗಿ ವಿಚಾರ ಮಾಡಿ ನೋಡಿದಾಗ ನಮ್ಮನ್ನ ಪರೀಕ್ಷೆಗಾಗಿ ಬಂದಿಲ್ಲ, ನಮ್ಮ ಧರ್ಮವನ್ನು ಪರೀಕ್ಷೆ ಮಾಡಿ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಕ್ಕೆ ಬಂದಾರ ಅವರು. ಇವರು ಬಂದದ್ದೇನದ ಮುಂದೆ ಒಂದಿಲ್ಲ ಒಂದು ದಿನ ನಮ್ಮನ್ನು ರಕ್ಷಣೆ ಮಾಡ್ತದ, ನಿನ್ನ ನೆನಪಿನಲ್ಲಿ ಇರಲಿ ಅಂತೇಳಿ ಧರ್ಮರಾಜ ಭೀಮನಿಗೆ ಆಗ ಹೇಳ್ತಾನೆ. ಕೊನೆಗೆ ಅದೇ ಶಾಪದಿಂದನೇ ಏನೋ ಯುದ್ಧ ಮಾಡಿಲ್ಲ, ಆಗಲೇ ಕೌರವರು ಸೋತಂಗಾಗ್ಯದ. ಕೌರವ ಅವತ್ತು ಸೋತ್ಬಿಟ್ಟಾರ. ಅವರು ಅನ್ನ ನೀಡಿದ್ರು ಊಟ ಮಾಡಿ ಬರ್ತೀವಿ, ಅನ್ನ ನೀಡದಿದ್ರೆ ಶಾಪ ಕೊಟ್ಟು ಬಾ ಅಂತ ದುರ್ಯೋಧನ ಆಜ್ಞೆ ಮಾಡಿ ಕಳಿಸಿದ್ದ. ಹೇಗಾದ್ರೂ ಮಾಡಿ ಇವರು ಸತ್ತು ಹೋಗ್ಲಂತ. ಇಷ್ಟು ಮಂದಿಗೆ ನೀಡೋಕ್ಕಾಗೋದಿಲ್ಲ, ನೀಡೋದಿಲ್ಲ, ಶಾಪ ಅಂತೂ ಸುಳ್ಳಾಗೋದಿಲ್ಲ, ಸರಳವಾಗಿ ಸುಟ್ಟು ಹೋಗ್ತಾರ, ರಾಜ್ಯ ಎಲ್ಲ ಆರಾಮಾಗಿ ನಮ್ಮ ವಶ ಆಗ್ತಂತ ಒಳಗೆ ಕುಟಿಲತ್ತಿತ್ತು ನೋಡು. ಯಾವಾಗ ಭೀಮ ನದಿಯಲ್ಲಿ ಸ್ನಾನ ಮಾಡಿದಾಗ ಭೋಜನ ತೃಪ್ತಿ ಆದಾಗ ಹೊರಗಡೆ ಬಂದು ಹೊಟ್ಟೆ ಮೇಲೆ ಕೈ ಆಡಿಸ್ತಾರ, ನಡ್ರಿ ಊಟ ಮಾಡ್ರಂತಾನೆ ಭೀಮ. ಎಲ್ಲಿ ಊಟ ಮಾಡೋದು ಮಾರಾಯ? ಸ್ನಾನ ಮಾಡೋಕೆ ಹೋದಾಗ ಹೊಟ್ಟೆ ತುಂಬ್ಯದ ನಮಗೆ. ಕತೆ ಗೊತ್ತ ನಿಮ್ಗೆ ಯಾಕೆ ತುಂಬಿತ್ತು ಇಲ್ಲ ಅಂದರೆ ಕೃಷ್ಣ ಆವಾಗ ಇಲ್ಲ, ನೀವು ಊಟ ಮಾಡೋದು ಆಗದಿದ್ರು ಪರಲ್ಲ, ಬುತ್ತಿಯನ್ನು ತಲೆ ಮೇಲೆ ಒತ್ತುಕೊಂಡು ಹೋಗ್ರಂತೇಳಿ ಹೇಳಿದಾಗ ಅದೇ ಪ್ರಕಾರ ಎಲ್ಲರ ಶಿಷ್ಯರ ಮೇಲೆ ತಲೆ ಮೇಲೆ ಒಂದೊಂದು ಬುತ್ತಿ ಗಂಟು ಗಳಿಸ್ತಾನ. ಆವಾಗ ದುರ್ವಾಸರು ಹೇಳಿರ್ತಾರೆ, ಅವರು ಅನ್ನ ನೀಡಿದರೆ ಶಾಪ ಕೊಡ್ತೀನಿ, ಅನ್ನ ನೀಡಿದರೆ ನೀನು ಸರ್ವನಾಶ ಆಗ್ತಿದ್ದಂತ ನಿನಗೂ ಶಾಪ ನೋಡಂತ ಹೇಳಿದ್ದ. ಯಾವಾಗ ಬುತ್ತಿ ನೋಡಿದ ತಕ್ಷಣ ಗೊತ್ತಾಯ್ತು ಕೌರವಾಗ, ನ ವಿಪರೀತಿ ಬುದ್ಧಿ ವಿನಾಶಕಾಲಿ. ಅವನ ವಿಪರೀತವಾದ ಬುದ್ಧಿ ಏನಾಯಿತು, ಅವನನ್ನು ನಾಶ ಮಾಡಿತು ನೋಡ್ರಿ. ಹಾಗೆ ಇಂಥ ಮಂಗಳಕರ ಕರ್ತವ್ಯ ಕೆಲವು ಮಂದಿ ಸಿಗೋದಿಲ್ಲ ಅಂತ ಬರೀತಾರೆ. ಸರ್ವಜ್ಞ ಕೂಡ ಒಂದು ವಚನದಲ್ಲಿ ಬರೆದಾರ, ನೆನಪಿಲ್ಲ. ಭಿಕ್ಷುಕನೆಂದು ಹೀಯಾಳಿಸಬೇಡ, ನಿನ್ನ ರಕ್ಷಣೆ ಮಾಡಲಿಕ್ಕೆ ಮುರಾರಿ ಅವತಾರಿ ಸರ್ವಜ್ಞ ಅಂತೇನು ಬರೆದಾರ. ಭಿಕ್ಷುಕನಂತ ನಾವು ತುಚ್ಛ ಮಾಡಿ ನೋಡೋಕೆ ಹೋಗಬೇಡ. ಅವರು ಬೇಡವರು ಇದ್ದಿಲ್ಲಂದ್ರೆ ನೀನು ಯಾರಿಗೆ ನೀಡ್ತಿದ್ದಿ? ಯಾರಿಗೆ ನೀಡ್ತದಪ್ಪ? ಬೇಡ್ತಾರಂತ ನೀಡ್ತದಲ್ಲ, ಅವ್ರನ್ನ ಭಿಕ್ಷುಕಂತ ತಿಳ್ಕೊಬೇಡ, ಸಾಕ್ಷಾತ್ ಮುರಾರಿ. ಈ ಜನ್ಮದಲ್ಲೇ ನಿನ್ನ ಮಾಡಿದಂಥ ಪುಣ್ಯ ಫಲಗಳನ್ನು ಮುಂದಿನ ಜನ್ಮಕ್ಕೆ ತಗೊಂಡು ಹೋಗಿ ಕೊಡುವಂಥ ಸಂಬಂಧಿಗಳು ಯಾರು? ಭಿಕ್ಷುಕರು. ಇವ್ರಿಗೆ ನೀಡಿದ್ದಲ್ಲ ಪುಣ್ಯ ಅಂದರೆ ಯಾರಿಗೆ ನೀಡಬೇಕಂತ ಬಿಡಬಾರ್ದು, ಯಾರಿಗೆ ನೀಡಬೇಕು ಅಂತ ಬಿಡಬಾರ್ದು. ಅಂಥವರು ಮುಂದಿನ ಜನ್ಮಕ್ಕೆ ತಗೊಂಡೋಗಿ ಕೊಟ್ರಿಲ್ಲ, ಮತ್ತು ಅವರೇ ಇದ್ದಿಲ್ಲ ಅಂದರೆ ನಿನಗೆ ಪುಣ್ಯ ಹೆಂಗೆ ಬರ್ತತ್ತು? ಕೊಟ್ರ ಪುಣ್ಯ ಅಂತ ಅದಲ್ಲ, ಇಟ್ಟರ ಪುಣ್ಯ ಅಂತ ಹೇಳಿದ್ರೆ ಇವ್ರು ಯಾರು ಬೇಕಾಗಿಲ್ಲ.
ದಾನ ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ, ಯೋಗಿ ತ್ಯಾಗಿ ಸನ್ಯಾಸ ಯಾರು ನೋಡೋಬೇಕಾಗಿಲ್ಲ, ಬಚ್ಚಿಟ್ಕೊಂಡು ನಾವೇ ತೊಗೊಂಡು ಹೋಗೋದಾಗಿತ್ತು. ಆದರೆ ಅದು ಹೋಗ್ಬೇಕಾಗಿದ್ರೆ ಮಾರ್ಗ ಯಾವುದಂದರೆ ಅಂಥ ಮುರಾರಿ ಶಿವಸ್ವರೂಪಿಗಳೇನಾರ ಅಂಥವ್ರಿಗೆ ಕೊಟ್ಟದ್ದೇನಾರ ಅದು ಹೋಗಿ ಮುಟ್ಟುತ್ತದ ಅಂತ ಅರ್ಥ. ಹಾಗಾಗಿ ಇಲ್ಲಿ ಯಾವ ರೀತಿ ಯೋಚನೆ ಮಾಡಂಗಿಲ್ಲ. ಎದ್ದು ಛಾಯ ಚ ಉಪಪನ್ಯಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಂ ಈ ದೃಶ್ಯಂ. ಎಲೈ ಪಾರ್ಥನಾದ ಅರ್ಜುನನೇ, ತಾನಾಗಿ ಬಯಸದೆ ಒದಗಿ ಬಂದಿರುವ ಮತ್ತು ತೆರೆದಿರುವ ಸ್ವರ್ಗದ ಬಾಗಿಲಂತೆ ಇರುವ ಈ ಮಂಗಳ ಕಾರ್ಯ ಏನು ನಡೆದ, ಈ ಮಂಗಳ ಕಾರ್ಯ ತಿರುಗ ಸಿಗೋದಿಲ್ಲ ಅಂತ ಹೇಳಿನಲ್ಲ, ಇಂಥದ್ದು ಎಲ್ಲರಿಗೂ ಸಿಗೋದಲ್ಲ. ಎಲೆ ಅರ್ಜುನ, ತಾನಾಗಿಯೇ ಬಯಸದೆ ಒದಗಿ ಬಂದಿರುವ, ನೀನು ಯುದ್ಧ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನುವುದನ್ನು ಬಯಸಿದ್ದೇನು? ನೀನು ಬಯಸಿಲ್ಲ, ನಾನು ಬಯಸಿಲ್ಲ. ಅವರು ಬಯಸಿರಬಹುದು, ಇಲ್ಲಂತಲ್ಲ. ನಿನ್ನ ಬಯಕನಲ್ಲ, ನನ್ನ ಬಯಕನಲ್ಲ. ಇದು ತಾನಾಗಿಯೇ ಬಂದಿರುವ, ಹೇಗೆ ಬಂದದ? ತೆರೆದ ಸ್ವರ್ಗದ ಬಾಗಿಲಂತಿರುವ. ನಾವು ಇಲ್ಲಿ ಪುಣ್ಯ ಮಾಡಿದರೆ ಆ ಸ್ವರ್ಗ ಲೋಕದ ಪ್ರವೇಶ ಮಾಡಬೇಕಾದ್ರೆ ಮಹಾದ್ವಾರ ಅಂತಿರ್ತಾವ. ಮಹಾದ್ವಾರ ಸಿಟಿ ಬಂತಿಲ್ಲಪ್ಪ ಅಂತೀವಲ್ಲ, ಮಹಾದ್ವಾರ. ಆ ದ್ವಾರಕ್ಕೆ ಉಂಡು ಉಂಡು ಸ್ವರ್ಗಕ್ಕೆ ಹೋಗಿ ಬಂದೆವನೆಂಬ ಮಾತು ರಂಡೆಯ ಮನೆಯೇ ಸರ್ವಜ್ಞ ಹೇಳಿಲ್ಲ. ನಾವು ಇಲ್ಲಿ ಬಹಳ ಪುಣ್ಯ ಮಾಡಿ ಆ ಸ್ವರ್ಗ ಲೋಕಕ್ಕೆ ಹೋದಾಗ ಬಾಗಿಲಿ ಯಾವ ಬೇಕಾವ ಹೋಗಿ ಯಾವ ಬೇಕಾಗ ಬರಂಗಿಲ್ಲ. ಅದು ಬಾಗಿಲಿ ತೆರಿಬೇಕು, ಒಳಗೆ ಪ್ರವೇಶ ಆಗಬೇಕು. ಎಷ್ಟೋ ಪುಣ್ಯಗಳನ್ನು ಮಾಡಿದಾಗ ಸ್ವರ್ಗ ಲೋಕಕ್ಕೆ ಹೋದ ಮೇಲೆ ಬಾಗಿಲಿ ತೆರೆದಾಗ ಸ್ವರ್ಗ ಲೋಕದ ಪ್ರವೇಶ ಆಗ್ತದೆ. ಆದರೆ ಈ ಮಂಗಲ ಕಾರ್ಯ ಈಗೇನು ತಾನಾಗಿ ಬಯಸದೆ ಬಂದಂಥ ಈ ಯುದ್ಧ ಅದೇನದ, ಸ್ವರ್ಗದ ಬಾಗಿಲು ತೆರೆದ ಬಿಟ್ಟಾರಂದರು. ಕ್ಷತ್ರಿಯ ರಣರಂಗ ಮಧ್ಯದಲ್ಲಿ ಮರಣ ಹೊಂದಿದರೆ ವೀರ ಸ್ವರ್ಗ ಅಂತ ಬರೆದಾರೆ ನೋಡಿ. ಇಂಥ ಒಂದು ಒಳ್ಳೆಯ ಕೆಲಸ ಅದ. ಈ ರೀತಿಯ ಯುದ್ಧಗಳು ಎಲ್ಲರಿಗೂ ಸಾಧ್ಯ ಆಗ್ತವೆಂದರೆ ಲಭಂತೆ ಯುದ್ಧಂ ಈ ದೃಶ್ಯಂ ಕ್ಷತ್ರಿಯ ಪಾರ್ಥ. ಇದು ಕ್ಷತ್ರಿಯರಲ್ಲಿಯೂ ಕೂಡ ಈ ರೀತಿಯ ಯುದ್ಧವು ಒದಗಿ ಬರಬೇಕಾಗಿತ್ತು ಅಂದರೆ ಭಾಗ್ಯಶಾಲಿಗಳಾದ ಕ್ಷತ್ರಿಯರಿಗೆ ಮಾತ್ರ ಕೂಡಿ ಬರುತ್ತದೆ. ನಾವು ಸಹಜ ವಾಡಿಕೆಯಲ್ಲಿ ನೋಡುವಾಗ ಪುಣ್ಯಾತ್ಮರು ಅಂತ ಹೇಳ್ತೀವಿ. ಅದರಲ್ಲೇ ಕೆಲವು ಜನ ಬಹಳ ಪುಣ್ಯಾತ್ಮಪ್ಪ ನೀನಂತೀವಲ್ಲ. ಪುಣ್ಯಾತ್ಮರು ಬೇರೆ, ಬಹಳ ಪುಣ್ಯ ಮಾಡಿದವರು ಬೇರೆ ಅಂತ ಅರ್ಥ ಆಯಿತು. ಅದರಂತೆ ಕ್ಷತ್ರಿಯರಲ್ಲಿ ಪುಣ್ಯಾತ್ಮರೇ, ಆದರೆ ಇಂಥ ಯುದ್ಧದ ಸಂದರ್ಭ ತಾನಾಗಿ ಯಾರಿಗೆ ಒದಗಿ ಬರ್ತದ ಅವರು ಮಹಾಭಾಗ್ಯಶಾಲಿಗಳು, ಬಹಳ ಪುಣ್ಯ ಮಾಡಿದವರಿಗೆ. ಆ ಕಾರಣದಿಂದ ಅಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮನಃ ಕರಿಷ್ಯಸಿ ತಥಾ ಸ್ವಧರ್ಮಕೀರ್ತಂ ಚ ಇತ್ವಾ ಪಾಪಂ. ಒಂದು ವೇಳೆ ನೀನು ಈ ಧರ್ಮಯುಕ್ತವಾದ ಯುದ್ಧವನ್ನು ನ ಕರಿಷ್ಯಸಿ ತತಃ, ಒಂದು ವೇಳೆ ಯಾವುದೇ ಯೋಚನವನ್ನು ಮಾಡಿ ಯುದ್ಧ ಮಾಡದೇ ಇದ್ದರೆ,
ಯುದ್ಧ ಮಾಡಿದರೆ ಅಲ್ಲ, ಯುದ್ಧ ಮಾಡದೇ ಇದ್ದರೆ ಸ್ವಧರ್ಮಂ, ನಿನ್ನ ಕ್ಷತ್ರಿಯ ಧರ್ಮವನ್ನು ಮತ್ತು ಸ್ವರ್ಗದ ಬಾಗಿಲನ್ನು, ಈ ಲೋಕದ ಕೀರ್ತಿಯನ್ನು ನೀನಾಗಿ ನಿನ್ನಷ್ಟಕ್ಕೆ ತಾನೇ ನೀನೇ ಹಾಳು ಮಾಡಿಕೊಂಡಂತಾಗ್ತದೆ ನೋಡ್ರಿ. ನಿನ್ನ ಯಾರು ಹಾಳು ಮಾಡಿಲ್ಲ. ಇಂಥ ಸಂದರ್ಭದ ಕೀರ್ತಿ, ಸ್ವರ್ಗಲೋಕದ ಬಾಗಿಲು ಮತ್ತು ನಿನ್ನ ವೀರಾವೇಶ, ನಿನ್ನ ಸ್ವಧರ್ಮ ಇವೆಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಗೆ ನೀನಾಗೆ ಹಾಳು ಮಾಡಿಕೊಂಡರೆ ಏನಾಗ್ತದ ಬಿಡ್ರೆ, ಹಾಳಾದ್ರೆ ಆಗಲಿ ಅಂದರೆ ಹಂಗಲ್ಲ ಅರ್ಜುನ. ನೀನಾಗಿ ಹಾಳು ಮಾಡಿಕೊಂಡರೆ ಪಾಪವನ್ನು ಪಡೆದುಕೊಳ್ಳುತ್ತಿದ್ದಿ. ಇದು ಮಾಡದೇ ಇದ್ರೆ ನಿನಗೆ ಪಾಪ ಬರ್ತದ. ಅದನ್ನು ಲಕ್ಷ್ಯದಲ್ಲಿಟ್ಟುಕೊಂಡಾದರೂ ಕೂಡ ಈ ಪಾಪವನ್ನು ಪಡೆಯಲಿಕ್ಕೆ ನೀನು ಸಿದ್ಧನಿದ್ದೇನು? ಇದು ಒಂದನ್ನು ನಾವು ತಪ್ಪಿಸಿಕೊಳ್ಳಲು ಇನ್ನೊಂದು ಮಾಡಕ್ಕೆ ಹೋದರೆ ಅದರಿಂದ 108 ಸಮಸ್ಯೆಗಳು ಬರ್ತಾವೆ. ನಾವಾಗಿ ಯಾಕೆ ಬಿಡಂಬಿ, ಯಾಕೆ ಪಾಪ ಕಟ್ಟಿಗೆಂಬಂದ್ರೆ, ನೀನು ಪಾಪವನ್ನು ಕಟ್ಟಿಗೆದಷ್ಟೆಲ್ಲ ಅದನ್ನು ನೀನು ಅಲ್ಲಗೆಳೆದಿದ್ದರೆ ಪಾಪ ತಾನಾಗಿ ಬರ್ತದೆ. ನೀವು ಗೊತ್ತಿಲ್ಲ ಪಾಪ ಬೇರೆ, ಗೊತ್ತಿದ್ದು ಪಾಪಗಳು ನಡೀತಾವಲ್ಲ, ಅವುಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡದೆ ಇದ್ದ ನಮ್ಗ್ಯಾಕೆ ಬೇಕಂತ ಬಿಟ್ಟರೆ ನಿನಗೆ ಬಂತೆ. ನಾವೇನು ಮಾಡೀವಿ? ನೀನು ಮಾಡಿಲ್ಲಪ್ಪ, ಇಲ್ಲಿ ಬಂದಲ್ಲ, ಯಾಕೆ ಬಂತು? ಮತ್ತೆ ಮಾಡಿದ್ರೆ ಬರ್ತಂತೀವಿ. ಆಡಿದವರ ಪಾಪ ಮೊದಲು ಹೇಳಿನಲ್ಲ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಅದು ಅರ್ಥಾತ್ ಮಾಡದವರ ಪಾಪ ಆಡಿದವರ ಬಾಯಲ್ಲಿ. ಹೇಳಿನಿ ಲಾಸ್ಟ್ ಟೈಮ್ ನಿಮಗೆ. ಮಾಡದವರ ಪಾಪನೇ ಮಾಡಿಲ್ಲ ಅಂಥ ಪುಣ್ಯಾತ್ಮರನ್ನು ಪಾಪಿಗಳಂತ ಯಾರು ಆಡಿಕೊಡ್ತಾರಲ್ಲ ಅವರಿಗೆ ಅಂತ ಅರ್ಥ ಮಾಡಬೇಕು. ಇಲ್ಲಾಂದರೆ ಈ ಭಾಳ ಗದ್ಲಿಕ್ಕೆ ಬೀಳ್ತೀವಿ ನಾವು. ಭಾಳ ದಿವಸ ಆಯ್ತು ಹಂಗೆ ಅನ್ಕಂತ ಬಂದಿದ್ವಿ. ನಾನು ಒಂದಿನ ವಿಚಾರ ಮಾಡಿದ್ರೆ ಇದು ಹೆಂಗಾಗ್ತದ ಅಂತ. ಅವ್ರು ಪಾಪ ಮಾಡಿ ಅವನು ಪಾಪೆ ಅಂದ್ರೆ ಇವನಿಗೆ ಯಾಕೆ ಪಾಪ ಇರ್ತದ? ಬರಂಗಿಲ್ಲಲ್ಲ. ಮಾಡದೇ ಇದ್ರೂ ಕೂಡ ಮಾಡಿನಂತ ಹೇಳ್ತಲ್ಲ, ಅದಕ್ಕೆ ಬಂತು ನಿನಗೆ. ಮಾಡದ ಅವರ ಪಾಪ, ಮಾಡದ ಅವರ ಪಾಪ ಆಡಿದವರ ಬಾಯಲ್ಲಿ ನನಗೆ ಬಂತು ನೋಡ್ರಿ. ಹಾಗಾಗಿ ಒಂದು ವೇಳೆ ನೀನು ಧರ್ಮಯುಕ್ತವಾದ ಯುದ್ಧವನ್ನು ಮಾಡದೆ ಹೋದರೆ, ಮೊದಲು ಹೇಳಿನಲ್ಲ, 3-4 ಕಳ್ಕಂತಿದ್ದಿ. ಸ್ವಧರ್ಮ ಕಳ್ಕಂತಿದ್ದಿ, ಕೀರ್ತಿ ಕಳ್ಕಂತಿದ್ದಿ, ಲೋಕಗಳು ಕಳ್ಕಂತಿದ್ದಿ ಮತ್ತು ಪಾಪವನ್ನು ಪಡ್ಕೊಂತಿದ್ದಿ. ವಿಚಾರ ಮಾಡಿ ನೋಡು. ಹಾಗಾಗಿ ಅಕೀರ್ತಂ ಚ ಅಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಅಕೀರ್ತ ಮರಣಾತ್ ಅತಿ ಚರ್ಯತೆ. ಜನರೆಲ್ಲ ಚಿರಸ್ಥಾಯಿಗಳಾಗಿರಬಲ್ಲ ನಿನ್ನ ಅಪಕೀರ್ತಿಯನ್ನು ಸಹ ಕಥಯಿಷ್ಯಂತಿ, ಜಗತ್ತಿನಲ್ಲಿ ಹೇಳಿಕೊಂಡು ಕೇಳುವರ ಬಾಯಲ್ಲಿ, ಆಡುವರ ಬಾಯಲ್ಲಿ ನಿನ್ನ ಅಪಕೀರ್ತಿನದ, ನಿನ್ನ ಗೌರವವನ್ನು ನಷ್ಟ ಮಾಡ್ತದೆ. ಜಗತ್ತು ಯಾಕೆ ಗೌರವ ಕೊಡ್ತದೆ ಇಲ್ಲಿವರೆಗೆ ನಿಮ್ಗಂದ್ರೆ, ಧರ್ಮ ರಕ್ಷಣೆ ಮಾಡೋರಿಗಾಗಿ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಗೌರವ ಕೊಡ್ತದೆ. ಆ ಗೌರವ ಇಲ್ಲ ಅಂದರೆ ಅಗೌರವ. ಅವಾಗ ಏನಾಗ್ತದೆ, ಆ ವ್ಯಕ್ತಿಗೆ ನಿಜಗೊಂಡರು ಬರ್ದಾರ, ಒಂದು
ಕೆಡಿಸದೀಪ ಅಭಿಮಾನದೆಂ ಮರಣವಿನ್ನುಂಟೆ ಅಂತ ಬರೆದಿರ್ಬೇಕು. ಹೌದಿಲ್ಲ? ಈ ಅಪಕೀರ್ತಿ ಅಂತಕ್ಕಂಥ ಏನದ, ಆ ಅಪಕೀರ್ತಿಯನ್ನು ಹೊತ್ತುಕೊಂಡು ಅಧರ್ಮವನ್ನ ಪಾಪವನ್ನ ಮಾಡಿ ಬದುಕೋದಕ್ಕಿಂತ ಮರಣ ಬಹಳ ದೊಡ್ಡದು ಅಂತ ಬರ್ತಾರೆ. ಸಾಯದ ಬೇಸಲ್ಲ ಯಾಕೆ ಬದುಕಬೇಕು? ಹಾಗಾಗಿ ನೋಡು, ನೀನು ವಿಚಾರ ಮಾಡಿ ನೋಡು, ಈಗ ಯಾರು ನೀವು ಎಂಬುದು ವಿಚಾರ ಮಾಡು. ಹಾಗಾಗಿ ಜನರೆಲ್ಲ ಬಹಳ ಕಾಲದವರೆಗೆ ಎರಡು ನೆನಪಿಡ್ತದೆ ಜಗತ್ತು. ಒಂದು ಬಹಳ ಕೆಟ್ಟವನನ್ನು ಕೂಡ ಬಹಳ ಕಾಲವರೆಗೆ ನೆನಪಿಡ್ತದೆ, ಬಹಳ ಪುಣ್ಯಾತ್ಮರನ್ನು ಕೂಡ ಬಹಳ ಕಾಲದವರೆಗೆ ನೆನಪಿಡ್ತದೆ. ಸಣ್ಣ ಕೆಟ್ಟವನಲ್ಲ, ಸಾಮಾನ್ಯ ಕೆಟ್ಟವನ್ನ ಜಲ್ದಿ ಮರೆತು ಬಿಡ್ತದ. ಸ್ವಲ್ಪ ಪುಣ್ಯವನ್ನ ಮಾಡ್ತಕ್ಕಂಥವನ ಸ್ವಲ್ಪ ದಿನ ನೆನಪಿಡ್ತಾರೆ, ಆಮೇಲೆ ಮರಿತಾರೆ. ಅದು ಬಹಳ ಕೆಟ್ಟದ್ದನ್ನು ಮಾಡಿದವನು ಮರೆಯಂಗಿಲ್ಲ. ಅದಕ್ಕೆ ಉದಾಹರಣೆ ರಾವಣ ಅಂತ. ಹೌದಿಲ್ಲ? ಬಹಳ ಮಂದಿ ಯಾರ ಉದಾಹರಣೆಗೆ ಹೇಳಿದ್ ನಾನು. ಬಹಳ ಪುಣ್ಯಾತ್ಮರಾದ ರಾಮನನ್ನು ಮರೆತಿಲ್ಲ. ಹೌದಿಲ್ಲ? ಮತ್ತೆ ರಾಮನಲ್ಲಿ ಬಹಳ ಜನ ಇನ್ನೂ ಇದ್ರು, ರಾವಣನ ಕಡೆನೂ ಬಹಳ ಜನ ಇದ್ರಲ್ಲ, ಅವ್ರದ್ದು ಬಹಳ ಉಳ್ಕೊಂಡಿಲ್ಲ, ರಾವಣದಷ್ಟು ಉಳ್ಕೊಂಡದ. ರಾಮನ ಕಡೆ ಬಹಳ ಮಂದಿ ಬಲಾಢ್ಯರಿದ್ದರು, ಅವರೆಲ್ಲರಿಗೂ ತೆಗೆದು ರಾಮನದಷ್ಟು ಉಳ್ದದ. ಯಾಕ ಅಂತ ವಿಚಾರ ಮಾಡಿದ್ರೆ, ಬಹಳ ಕೆಟ್ಟವನು ರಾವಣ, ಬಹಳ ಒಳ್ಳೆಯವನು ರಾಮ. ಇವರಿಬ್ಬರದೇ ಉಳಿಯೋದು. ಈಗ ಅವ್ರು ಹೇಳಿದ್ರು ನಮಗೂ ನಿಮಗೂ ಅಷ್ಟೇ. ನಾವೇನು ಬಹಳ ಕೆಟ್ಟದ್ದು ಮಾಡಿದ್ರು ಕೂಡ ಜಗತ್ತು ಅದು ನೆನ್ಪಿಡ್ತದೆ. ಇವತ್ತಷ್ಟೇ ಅಲ್ಲ, ಎಷ್ಟೋ ದಿನಗಳ ಕಾಲ ಉಳಿತದ. ಬಹಳ ಒಳ್ಳೆಯದ ಮಾಡಿದ್ರು ಕೂಡ ಉಳಿತದ. ಎಷ್ಟು ದಿನ? ಬಹಳ ದಿನದವರೆಗೆ. ಹಾಗಾಗಿ ಇಂಥದ್ದನ್ನು ಬಿಟ್ಟು ನೀನು ಅಪಕೀರ್ತಿಯನ್ನು ಪಡೆದರೆ ಮರಣಕ್ಕಿಂತಲೂ ಅಗಾಧವಾದದ್ದು ಏನಿಲ್ಲ ನೋಡೋ ಅರ್ಜುನ. ವಿಚಾರವನ್ನು ಮಾಡು, ವಿಚಾರ ಮಾಡು. ಹಾಗಾಗಿ ಇಲ್ಲಿ ಅನಂತ ರೀತಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗಿದೆ. 2ನೇ ಅಧ್ಯಾಯದ 34ನೇ ನುಡಿ ಮಂಗಲಂತು. ನಾಳೆ ದಿನ 35ನೇ ನುಡಿಯನ್ನು ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಈಗ ನಮ್ಮ ಬಳಗದ ನೆಚ್ಚಿನ ಸದ್ಗುರು ಬಸವಾನಂದರ ಶಿಷ್ಯರು ಆದಂಥ ಶ್ರೀಮತಿ ಮಧು ಸರಿಕಾರ್ ಅವರು ಮಂಗಲಗೀತೆಯನ್ನು ಹಾಡುವರಿದ್ದಾರೆ. ಆ ಹಾಡನ್ನು ಕೇಳಿದ ಮೇಲೆ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ನಮ್ಮ ಶಿವಂಗಿ ಅಂದಂಗೆ ಆ ಒಂದು ಸರಿಕಾರ ಕುಟುಂಬಕ್ಕೆ ಸದ್ಗುರು ಬಸವಾನಂದರು ಸಿದ್ಧಾರೂಢರಾದಿಯಾಗಿ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸದ್ಗತಿಯನ್ನು ದಯಪಾಲಿಸಿ ಅಂತ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಪ್ರಾರಂಭ ಮಾಡ್ತಾಯಿ. ಮಂಗಲಂ ಶಿವಪುತ್ರ ದೇವಗೆ, ಮಂಗಲಂ ಗುರು ಸಿದ್ಧತನಯಗೆ, ಮಂಗಲಂ ಗುರು ಬ್ರಹ್ಮ ರೂಪಗೆ ಮಂಗಳಾರತಿಯ, ಮಂಗಲಂ ಗುರು ವಿಷ್ಣು ರೂಪಗೆ, ಮಂಗಲಂ ಗುರು ರುದ್ರ ರೂಪಗೆ, ಮಂಗಲಂ ಪರಮಾತ್ಮ ರೂಪಗೆ ಮಂಗಳಾರತಿಯ. ಪರಮ ಶ್ರೀ ಗುರು ಪರಮ ಪಾವನ ಗರ್ವ ಶ್ರೀ ಮಡಿವಾಳ ಯೋಗಿಯ, ನಿರುಪ ಸೇವೆ ಗೈಯುತ್ತಿದ್ದರು ನಿನ್ನ ಹೆತ್ತವರು,
ನುರಿತ ಭಕ್ತಿ ಭಾವದಿಂದಲಿ ಚರಣ ಧೂಳಿಯ ಪಾನ ಮಾಡುತ್ತ ವರವ ಪಡೆದು ಧನ್ಯರಾದರು ಗರಗ ಗ್ರಾಮದಲ್ಲಿ. ನಿನ್ನ ಹೆತ್ತ ತಾಯಿ ಧನ್ಯಳು ನಿನ್ನ ಪಡೆದ ಭೂಮಿ ಪಾವನ. ನಿನ್ನ ಜನನದ ವಾರ್ತೆ ಕೇಳಿತ ವಿಹಿತ ಗುರುಗಳಿಗೆ ನೀನು ಅತ್ಯುನ್ನತಿಯ ನೈದಿಲು ನೀನು ತ್ಯಜಿಸಿದೆ ಗರಗಪುರವನು. ಸಾನುರಾಗದೆ ಸಿದ್ಧ ಗುರುವಿನ ಪಾದ ಕೆರಗಿರುವಿ. ಸಿದ್ಧ ಗುರುವಿನ ಸೇವೆಗೈಯುತ ಸಿದ್ಧನಾದೆ ಶಾಸ್ತ್ರ ಪೇಳಲು. ಶುದ್ಧ ವಿದ್ಯೆ ಪಡೆದು ನೀ ಮಹಾಜ್ಞಾನಿಯಾಗಿರುವೆ. ಬದ್ಧ ಜನರುದ್ಧಾರ ಮಾಡಲು ತಿದ್ದಿಸುವಿದೆ ಬ್ರಹ್ಮ ವಿದ್ಯೆ. ಸದ್ದು ಇಲ್ಲದೆ ವಾಸ ಮಾಡಿದೆ ಭೂಲತಾಪುರದಿ. ನಿನ್ನ ದರ್ಶನ ಪಾಪನಾಶವು ನಿನ್ನ ವಚನವು ಸರ್ವಶಾಸ್ತ್ರವು. ನಿನ್ನ ಪಾದ ಸ್ಪರ್ಶವೆನಗೆ ನಿತ್ಯ ನಿಜ ಮುಕ್ತಿ. ನಿನ್ನ ನೋಟವು ಬ್ರಹ್ಮ ಕಳೆಯು ನಿನ್ನ ಮಾರ್ಗವು ಶ್ರೇಯ ಮಾರ್ಗವು. ನಿನ್ನ ಜೀವನ ಸಾರ್ಥವಾಯಿತು ಗರಗಪುರದಲ್ಲಿ. ಮಂಗಲಂ ಶಿವಪುತ್ರ ಯೋಗಿಗೆ ಹೇಳಿದ್ರಪ್ಪ. ಹರ ಓಂ ಚೇತನಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಮಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. श्रीमद जगद्गुरु सिद्धार्थ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनंदन महाराज की जय। संत महाराज की जय। जय मंगलम जय नमः पार्वती शिव हर महादेव। नमस्कार ताई, नमस्कार.